ಸ್ವಲ್ಪ ನಗೆಯನ್ನು ಹಾಯ್ ಎಲ್ರಿಗೂ ನಮಸ್ಕಾರ. ವೀಕೆಂಡ್ ಮುಗ್ದು ಸೋಮವಾರ ಶುರು ಆಗಿ ಕೆಲಸ ಮುಗಿಸಿ ಮನೆಗೆ ಬಂದಿರೋ ಎಲ್ಲ ಸೋತಿರೋ ಮನ್ಸುಗಳಿಗೆ ಸಿಂಪಲ್ ಆಗಿ ಸ್ಮೈಲ್ ಮಾಡಿಸೋದಕ್ಕೆ ಅಂತ ನಾವು ಬಂದಿದ್ದೀವಿ. ಸ್ಮೈಲ್ ಮಾಡೋದಕ್ಕೆ ನೀವು ರೆಡಿನಾ? ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ ಜೋರು. ನಮ್ಮ ಇವತ್ತಿನ ಎಪಿಸೋಡ್ಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು ಅನ್ನೋದು ಹಳೆ ಮಾತು. ಆದ್ರೆ ನಮ್ಮ ಆಸ್ಥಾನದ ಅದೃಷ್ಟ ಏನು ಅಂತ ಅಂದ್ರೆ ನಮ್ ಗುರಿನೂ ಮುಂದಿದೆ, ನಮ್ಮ ಗುರುನೂ ಮುಂದಿದ್ದಾರೆ. ನಮ್ಮ ಮಜಾ ಭಾರತದ ಗುರು ಮಹಾಗುರು ಗುರುಜಿ, ವೆಲ್ಕಮ್. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ವಟಾರ ಅಂದ್ಮೇಲೆ ಓಣಿ ಇರ್ಬೇಕು, ಅಟ್ಟ ಹತ್ತಕ್ಕೆ ಏಣಿ ಇರ್ಬೇಕು, ಆಸ್ಥಾನ ಅಂದ್ಮೇಲೆ ಮಹಾರಾಣಿ ಇರ್ಬೇಕು. ನಮ್ಮ ಮಜಾ ಭಾರತದ ಮಹಾರಾಣಿ ನಮ್ಮೆಲ್ಲರ ಪ್ರೀತಿಯ ಡಿಂಪಲ್ ಸುಮಿ ರಚ್ಚಿ, ವೆಲ್ಕಮ್. Thank you so much, Anu, and all the very best. ಲೈಫ್ ಬಿಗಿನ್ಸ್ ಎಟ್ 60 ಅಂತ ಅಂತಾರೆ. ನಮ್ಮ ಸಾಮ್ರಾಣಿ ಇದನ್ನಲ್ಲ, ಅವನಿಗೆ 60 ಆದ್ಮೇಲೂ ಹರೆಯ ಉಕ್ತಾ ಇದೆ. ಕಣ್ಣು ಹುಡುಗಿರ ಮೇಲೆಲ್ಲ ಲವ್ ಆಗ್ತಿದೆ ಅವನಿಗೆ. ಈ ಚಪಲ ಚೆನ್ನಿಗರ ಎಂದು ಅವಾಂತರಗಳು ಒಂದೊಂದಲ್ಲ ರೀ. ಅಯ್ಯೋ, ಈ ಜಗ್ಗಂದು ಒಂದೇ ಹಠ, ಓಪನಿಂಗ್ ಸ್ಕಿಟ್ ನೀನೇ ಮಾಡು ಅಂತ. ಅದಕ್ಕೆ ನಾನೇ ಬಂದೆ. ಆಕ್ಚುಲಿ ನಿಮ್ಗೆ ನನ್ನ ಬಗ್ಗೆ ಹೇಳೋ ಅಗತ್ಯ ಇಲ್ಲ, ಬಿಕಾಸ್ ವರ್ಲ್ಡ್ ವೈಡ್ ನಾನು ಫೇಮಸ್ ಆಗ್ಬಿಟ್ಟಿದ್ದೀನಿ. ಬಟ್ ಯುನೋ, ಈ ಟೀ ಸ್ಟಾಲ್ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಇದ್ರ ಬಗ್ಗೆ ದೊಡ್ಡ ಹಿಸ್ಟ್ರಿ ಇದೆ, ನಾನು ಹೇಳ್ತೀನಿ, ನೀವೆಲ್ಲ ಸೀರಿಯಸ್ ಆಗಿ ಕೇಳಿಸ್ಕೋಬೇಕು. ಹಾ ನೋಡಿ, ನಾನು ಮತ್ತೆ ರಚ್ಚು ಅವರು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ವಿ. ಆಗ ನಾವು ಟೀ ಆರ್ಡರ್ ಮಾಡಿದ್ವಿ. ಅವನದು ಸಪ್ಪೆ ಟೀನ ತಂದು ಕೊಟ್ಟ. ರಚ್ಚು ಮೇಡಮ್ಗೆ ರೋಚ್ಗೆ ಎದ್ದು ಎತ್ತಿ ಬಿಸಾಡ್ಬಿಟ್ರು. ಸುಸು, ಹೋಗಿ ನೀನೆ ಟೀ ಮಾಡ್ಕೊಂಡ್ ಬಾ ಅಂತ ಅಂದ್ರು. ನಾನು ಕಿಚನ್ ಹೋಗಿ ಟೀ ಮಾಡಿ ತಂದು ಕೊಟ್ಟೆ. ಆಹಾ, ಟೀ ಅಂದ್ರೆ ಹೀಗಿರ್ಬೇಕು ಸುಸು, ನೀನ್ ಅದಕ್ಕೆ ನನ್ ಜೊತೆ ಇರೋದು ಅಂತ ಹೇಳಿ ಹೊಗಳಿದ್ರು. ಇದನ್ ಕೇಳಿಸ್ಕೊಂಡ ಆ ಶೆಫ್ ಉರ್ಕೊಂಡು ಅಡ್ಗೆ ಮನೆಗೆ ಹೋಗಿ ಮಿಕ್ಕಿರೋ ಟೀನ ನೆಕ್ಕಿ ನೋಡ್ರ, ಆಹಾ ಹಿಂಗ್ ಮಾಡಿದ್ರು ಮೇಡಮು ಅಂತ ಯೋಚನೆ ಮಾಡಿ ನನ್ನ ಕಾಲಿಗೆ ಬಂದು ಬಿದ್ದ. ಪ್ಲೀಸ್ ಮೇಡಮ್, ನಂಗೆ ರೆಸಿಪಿ ಹೇಳಿ ಪ್ಲೀಸ್ ಅಂದ. ನಾನು ಹಾಳಾಗೋಗ್ಲಿ ಅಂತ ರೆಸಿಪಿ ಹೇಳದೆ. ಆವತ್ತಿಂದ ಇವತ್ತಿನವರೆಗೂ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸುಸು ಟೀನೇ ಕುಡಿಯೋದು. ನಾನ್ ಹೇಳ್ಕೊಟ್ಟಿ ಟೀನೇ ಕುಡಿಯೋದು ಅಂದೆ. ಆಮೇಲೆ ನೀವೆಲ್ಲ ಮಾಡ್ತಿರಲ್ಲ ನಾರ್ಮಲ್ ಆಗಿ ಹಾಲು, ಸಕ್ಕರೆ, ಟೀ ಸೊಪ್ಪೆಲ್ಲ ಹಾಕಿ ಅಂತ. ನಾರ್ಮಲ್ ಮಾಮೂಲಿ ಟೀ ಅಲ್ಲ ಅಮ್ಮ, ಇದು ಸೆಲೆಬ್ರಿಟಿ. ಮುಚ್ಕೊಂಡ್ ಮನೇಲಿ ಇರ್ಬೇಕು ತಾನೆ, ಏನ್ ಕಾಚೆ ಬರ್ತೀನಿ ನೀನು? ಅಯ್ಯೋ, ಮಂಡಿ ನೋವು, ಸೊಂಟ ನೋವು. ಓ, ಕೂತ್ಕೊಂಡೆ. ಜಾಗಿಂಗ್ ಹೋಗ್ತಾ ಇದ್ದೀರಾ? ನಾನು ಅಷ್ಟೇ. ಬೆಳಗ್ಗೆ ಎದ್ದು ಜಾಗಿಂಗ್ ಹೋಗ್ಲಿಲ್ಲ ಅಂತಂದ್ರೆ, ತಾಯಿ ಕಡೆ ಜಾಗಿಂಗ್ ಹೋಗ್ಲಿಲ್ಲ ಅಂತಂದ್ರೆ ಮಂಡಿ ಎಲ್ಲ ನೋವು ಬಂದ್ಬಿಡುತ್ತೆ. ಅದಕ್ಕೆ ಇಲ್ಲಿಂದ ನೆಲಮಂಗಲ ಗಂಟೆ ಮಂಡಿಲೇ ನಡ್ಕೊ ಹೋಗ್ಬಿಡ್ತೀನಿ. ನಾನು ಆಗ್ಲೇ ಪೈಲೆ ಇವಳು ಮಕ ಇಟ್ಟೆ ಆದ್ರೂ ಚೆನ್ನಾಗವಳು ಇವಳು. ಸೊಂಟ ನೋವು, ಅಯ್ಯೋ ಮಂಡಿ ನೋವು, ಅಯ್ಯೋ ಇದಕ್ಕೆಲ್ಲ ನೋವಾಗಲ್ವ ನಿನಗೆ? ಇದಕ್ಕೆ ಹೋಗ್ಲಿ ಪಾಪ ಅಂತ ಹೆಲ್ಪ್ ಮಾಡಿದ್ರೆ ನವರಿಗೆ ಆಟ ಆಡ್ತೀಯಾ? ಹೋಗೋ ಬರೋ ಹುಡುಗಿರ್ಗೆಲ್ಲ ಲೈನ್ ನೋಡಿತ್ತಲ್ಲ, ಮುಚ್ಕೊಂಡು ಒಂದ್ ಕಡೆ ಕುತ್ಕೊಳಕ್ಕಾಗಲ್ಲ ನಿನ್ಗೆ? ಅವಳಿಗೆ ಲೈನ್ ನೋಡಿದೆ, ನಿನ್ ಹೊಡಿಯಕ್ಕದ ನೋಡ ಮಕ್ಕಳು. ಇದು ಹೋಗಬಿಟ್ಟಿದೆ ಟೀ ಕಾಯ್ಸು ಬಂದ್ಬಿಟ್ಲು ನನ್ಗೆ ಹೇಳಕ್ಕೆ. ಹುಡುಗಿ ಚೆನ್ನಾಗಿದ್ಲು. ಏನೋ ಸರ್, ಬೆಳಿಗ್ಗೆ ಎದ್ದು ಪೇಪರ್ ನೋಡ್ಲಿಲ್ಲ ಅಂತಂದ್ರೆ ಮನ್ಸಿಗೆ ಸಮಾಧಾನನೇ ಇರಲ್ಲ. ಲೇ ಮುತ್ಕ, ನಿನಗ್ ಓದಕ್ಕೆ ಬರಲ್ಲ, ಪೇಪರ್ ಹಿಡ್ಕೊಂಡು ಏನ್ ಮಾಡ್ತಿದ್ಯಾ? ಇಲ್ಲಿ ಪೇಪರ್ ಓದ್ತವನಂತ ಯಾವ ಬೋರ್ಡ್ ಇದೆ ಹೇಳ್ದ ನಿಗೆ? ಮತ್ತೆ ಇಲ್ಲಿ ಹೀರೋಯಿನ್ ಫೋಟೋ ನೋಡ್ತಾ ಇದ್ದೀನಿ ನಾನು. ಲೇ, ಓದಕ್ ಬರೋ ಬಿಲ್ಡಪ್ ಯಾಕೋ ನಿನ್ಗೆ? ನಿನ್ಗೆ ಆಕ್ಟಿಂಗೇ ಬರ್ಲಿಲ್ಲ ಅಂತಂದ್ಮೇಲೆ ಕಾಮಿಡಿಯನ್ ಪಟ್ಟ ಯಾಕೆ ನಿಂಗೆ?
ಏನ್ ಇವಳಿಗೆ ಏನ್ ಬರಲ್ವೋ ಅದು ಬರುತ್ತೆ ಅಂತ, ನನಗೇನ್ ಬರಲ್ವೋ ಅದು ಬರುತ್ತೆ ಅಂತ ನಾವು ಬಿಲ್ಡಪ್ ಕೊಡ್ಲಿಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಬದುಕಕ್ ಆಗಲ್ಲ. ಕುತ್ಕೋ ಮುದ್ಕ. ಹಾ ಮುದ್ಕ ಅಂತೆ ಮುದ್ಕ. ಮೇಕಪ್ ತೆಗೆದ್ರೆ ನನ್ಕಿಂತ ಕೆಡ್ದಾಗ ಕಾಣಿಸ್ತಾಳೆ ಇವಳು. ಮುದ್ಕ ಅಂತವಳು ಮುದ್ಕ. ಏ ಬೆರ್ಗು ಏನದು ಅರ್ಗು? ಅದೇ ಅನ್ಕೋತಾ ಇದ್ದೆ, ಯಾಕಿನ್ನು ಯಾರು ಕೇಳಿಲ್ಲ ಅಂತ. ಈ ಸೆಟ್ಟಲ್ಲಿ ನಿನ್ ಯಾವ ನಾಯಿ ಮಾತಾಡಿಸ್ತದೋ ನಾನೇ ಕೇಳ್ಬೇಕು ಹೇಳು. ಅದೇ ಆ ಅಂದ್ರೆ ಅನುಪಮ, ರ ಅಂದ್ರೆ ರಚ್ಚು, ಗು ಅಂದ್ರೆ ಗುರು ಸರು. ಅವ್ರ 3 ಜನದ ಹೆಸರು ವರ್ಕ್ಸಿ ರಘು ಅಂತ ಇಟ್ಬಿಟ್ಟಿದೀನಿ. ಈ ವಿಷಯ ಅವ್ರಿಗೆ ಹೇಳಿದ್ಯಾ ಅಂದೆ? ಇನ್ನು ಹೇಳಿಲ್ಲ. ಹೇಳಕ್ ಹೋಗ್ಬೇಡ, ಯಾಕೆ? ತುಳು ಸಾಯಿಸ್ಬಿಡ್ತಾರ ನಿನ್ನ. ಇದೇನಿದು ಇನ್ನೊಂದು ಬೋರ್ಡು? ಓ ಇದಾ? ಗ್ರಾಹಕರು ನಮ್ಗೆ ದೇವ್ರಿದ್ದಂಗೆ, ದೇವ್ರಿಗೆ ಸಾಲ ಕೊಡೋಷ್ಟು ದೊಡ್ಡೋಳ್ ನಾನಲ್ಲ ಅಂತ ಬರ್ತಿದ್ದೀನಿ. ಸರಿ ಒಂದ್ ಟೀ ಕೊಡು. ಕಾಸು ದೇವ್ರ ಹತ್ರನೇ ದುಡ್ಡು ಕೇಳಸ್ ದೊಡ್ಡವಳ. ಮುದ್ಕ ಕೊಡಮ್ಮಕ್ಕ. ಅಯ್ಯೋ ಕತೆ ತಗಪ್ಪ ಬೇಗನೆ ಟೀ. ಅಯ್ಯೋ ಎಲ್ಲ ಯಾವ್ದೋ ಬೇರೆ ಬೊಂಬೆ ನೋಡ್ತಾ ಇದೆ, ಚೆನ್ನಾಗಿತ್ತು, ಡಿಸ್ಟರ್ಬ್ ಮಾಡ್ಬಿಡ್ತಿತ್ತು. ಮಾಕಾಚಾರ ತೊಡ್ಸ್ಬಿಡ್ತೀನಿ. ಟೀ ತಕ ಬಂದಿಲ್ಲ, ಗ್ಲಾಸ್ ಅಲ್ಲಿ ಹಾಕೊಂಡಿತ್ತು ನನ್ನ ಮೈ ಮೇಲಲ್ಲ. ಹೋಗಿ ಸಕ್ಕರೆ ಹಾಕೊಂಡ್ ಇನ್ನೊಂದು ಟೀ ತಗಪ್ಪ. ಸಕ್ಕರೆ ಇರ್ಲಿಲ್ವಾ? ನನ್ಗೇನ್ ಗೊತ್ತು? ತೋ ಯಾಕೆ ಬಡ್ಕತ್ಯಾ? ಟೇಕ್ ಇಟ್. ಓ ಅವಮ್ಮ ಹೆಂಗೆ? ಯಾವಳು? ಯಾರು? ಯಾರು? ಅಲ್ಲಿ ಫ್ರೀ ವೈಫ್ ಅಂತ ಹಾಕಿದೆಯಲ್ಲ ಅವಳು ಹೆಂಗೆ ಅಂದೆ. ಅದು ಫ್ರೀ ವೈಫೈ ಕೊಡೋ ಮುದ್ಕ. ನಿಮ್ಗೆ ಚಪ್ಲಿ ಹಾಕೊಳಕ್ಕೆ ಬರಲ್ಲ, ಚಪ್ಲಿಗೆ ಏನ್ ಕಡಿಮೆ ಇಲ್ಲ. ಈ ಡೈಲಾಗ್ ನ ನೀನು ಪ್ರಾಸಿಕ್ ಕೇಳ್ಕೊಬೇಕಷ್ಟೇ. ಯಾಕೆ? ಚಪ್ಲಿಗೂ ಚಪ್ಲಕ್ಕೂ ಸಂಬಂಧನೇ ಇಲ್ಲ. ಸೀತಾರಾಮ. ಓ ಸುಸ್ವಕ್ಕ. ಯಾರಿವ್ರು? ನನ್ನ ಹೆಂಡ್ರು. 1 ವಾರ ಆಯ್ತು ಮದ್ವೆ ಆಗಿ. ಕರೀಲಿಲ್ಲ? ನಾನೇ ಹೋಗಿಲ್ಲ. ಜೋಕ್ ಜೋಕ್ ಜೋಕ್. ತಗೋ ಹೆಂಡ್ರಿಗೆ ಹೂವ ಕೊಡು. ಕಾಸು ಏ ಮುಯ್ಯ ತಿಟ್ಕೊ ಹೋಗು. ಸುಸ್ವಕ್ಕ ನೀನ್ ಯಾಕೆ ಮದ್ವೆ ಆಗಿಲ್ಲ? ನನ್ಗೇನ್ ಅಂತ ವಯಸ್ಸಾಗಿರೋದು, ಆಗೋಣ ಬಿಡು. ನಮ್ಮ ಅಪ್ಪ ಹುಟ್ಟದಾಗ ಹುಟ್ಟಿದ್ದು ಇನ್ನು ಯಾವಾಗ ಮದ್ವೆ ಆಗ್ತದ? ಏನಂದ್ರೆ? ನಮ್ಮ ಅಪ್ಪ ಹುಟ್ಟದಾಗ ಹುಟ್ಟಿದ್ದು ಇನ್ನು ಯಾವಾಗ ಮದ್ವೆ ಆಗ್ತೀಯ ಅಂದೆ. ಏ ಯಾಕೊಂಗ್ ಎಲ್ರಿಗೂ ಕೇಳ್ಸಂಗ್ ಬಡ್ಕತ್ಯಾ? ಕುಡಿಲಿ ಹೂವ ಕೊಡು, ನಾಯಿ ನನ್ ಮಗನೇ. ಮತ್ತೆ ಮುಯ್ಯ ಅಂದೆ. ಮುಚ್ಕೊಂಡ್ ಅದೇ ಹೋಗು. ಬರೇ. ಓ ಸೀತಾರಾಮ. ಓ ಶಾಮರಾಣಿ ತಾತ. ಶ್ಯಾಮ್ರಾಣಿ ತಾತ ಅಲ್ಲ ಕಣೋ, ತೆಲುಗುವಾಡ. ರಾಮರಾಣಿ ತಾತ ಅಂತ. ಯಾರಿವ್ರು? ನನ್ನ ಹೆಂಡ್ರು. 1 ವಾರ ಆಯ್ತು ಮದ್ವೆ ಆಗಿ. ನಿಮ್ ಹೆಂಡ್ತಿನ? ಸೀತಾರಾಮ ನಿನ್ ಹೆಂಡ್ತಿ ಸಾಕ ತಗೊಳ್ಳೆ. ಲೇ ಮುದುಕ, ನನ್ನ ಹೆಂಡ್ತಿ ಸಕ್ಕ ತಗೊಳ್ಳೆ ಅಂತ್ಯ. ನಿನ್ನಲ್ಲ ಕಣೋ. ಲೇ ರವಿ ಕಿರಣ ಬರ ಆಚೆಗೆ. ರವಿ ಕಿರಣ. ಸೀತಾರಾಮಣ್ಣ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿರೋ ಬಾಯಿಗೆ ಮಣ್ಣು ತುರುಕುರೆ ನಿಮ್ಮ ಅಪ್ಪ ನೋಡಲ್ಲೇ. ನಮ್ಮ ಅಪ್ಪನ್ ನೋಡಕ್ ಕರ್ದ? ನಿಮ್ಮ ಅಪ್ಪ ನೋಡ. ಲೇ ನಾನ್ ನಮ್ಮ ಅಪ್ಪನ್ ನೋಡೋದಿರ್ಲಿ, ನಿನ್ನ ಹೆಂಡತಿ ನೋಡು. ಮುದುಕ ಏನ ಮಾಡ್ತಾ ಇದ್ಯಾ? ಅಲ್ಲ ಮದ್ವೆ ಆಗ 1 ವಾರ ಆಗಿತ್ತಲ್ಲ, ಸಂಸಾರ ಮಾಡೋದ್ ಹೆಂಗೆ ಅಂತ ತೋರಿಸ್ತಾ ಇದ್ದೆ. ಸಂಸಾರ ಮಾಡೋದು ಹೆಂಗೆ ಅಂತ ಇವನು ಹೇಳ್ಕೊಡ್ತಾವನೆ. ರವಿ ಕಿರಣ ನಿಮ್ಮ ಅಪ್ಪ ನೋಡು, ನನ್ನ ಹೆಂಡತಿ ನೋಡ್ಬಿಟ್ಟು ಸಕ್ಕತ್ತಾಗ ಅವಳೆ ಅಂತವನೆ ಅಂದ್ಯಾ? ನಿಮ್ಮ ಅಪ್ಪ ಸಕ್ಕತ್ತಾಗವಳೆ ಅಂತ ಹೇಳೋ ವಯಸ್ಸೇನ ಇದು? ವಯಸ್ಸೇನ ಇದು? ಅಂದ್ರೆ ನೀನ್ ಹೆಂಡ್ತಿಗ್ ನಾನ್ ಸಕಾತಾಗವಳೆ ಅಂದಿದ್ ನಿನಗ್ ಪ್ರಾಬ್ಲಮ್ ಇಲ್ಲ. ವಯಸ್ಸಲ್ಲಿ ಇಲ್ದೇ ಇರೋನ್ ಹೇಳಿದ್ ನಿನಗ್ ಪ್ರಾಬ್ಲಮ್. ಈಗ ವಯಸ್ಸಲ್ಲಿ ಇರೋರ್ ಕೈಲೇ ಹೇಳಿಸ್ತೀನಿ. ಗುರು ಸರ್, ಇವ್ನ ಹೆಂಡ್ತಿ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಸಖತ್ತಾಗವಳೆ. ನೋಡ್ದ ಅವ್ರ ಯಾಕೋ ಮಗ ಇವ್ನ ಹೆಂಡ್ತಿ ಹೆಂಗವಳೆ? ಲೇ ರವಿ ಕಿರಣ, ನಿಮ್ಮ ಅಪ್ಪ ಒಬ್ಬನ ಹೇಳೋದಲ್ದೆ ಊರವ್ರ ಕೈಯಲ್ಲೇ ಹೇಳಿಸ್ತಾವ್ ನೋಡ. ಏನಿದು? ನಾನು ಫಿಲ್ಟರ್ ಇಲ್ದೆ ಮಾತಾಡ್ತೀನಿ ಅಂತ ನಿಂಗೆ ಗೊತ್ತಿಲ್ವಾ? ಈಗ ರಚಿತಾ ಮೇಡಮ್ ನೋಡಿದ್ರೆ ಒಳ್ಳೆ ಚನ್ನಪಟ್ಟಣ ಬೊಂಬೆ ಹೆಂಗವ್ರೆ ಅಂತ ಹೇಳ್ತೀನಿ. ಅದೇ ಅನುಪಮ ಅವ್ರು ನೋಡಿದ್ರೆ ಪಾಪ ಡಯಟ್ ಮಾಡಿ ಮಾಡಿ ಸಣ್ಣಕ್ಕಾಗ್ಬಿಟ್ಟವ್ರೆ ಅಂತ ಹೇಳ್ತೀನಿ. ಅದೇ ಅಲ್ಲಿ ನಿಂತೋಳಲ್ಲ ಮುಸುಂಡಿ ಮುಖದವಳು, ಅವಳನ್ನ ನೋಡಿದ್ರೆ ಯಾವ್ದೋ ಬುಲ್ಡೈಸರ್ ಬಂದು ಟೈಲೆಟ್ ಗುದ್ದಿರಂಗೈತೆ ಅಂತ ಹೇಳ್ತೀನಿ. ಹಂಗೆ ಇವನ್ ಹೆಂಡ್ತಿನೂ ನೋಡ್ಬಿಟ್ಟು ಸಾಕಾಗವಳೆ ಅನ್ನಪ್ಪ. ಹೂನಪ್ಪ, ನೀನ್ ಹಿಂಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡಿ ಮಾತಾಡಿ ಊರ್ ಒಳಗಡೆ ಇದ್ದಿದ್ ನಮ್ಮನ್ನ ಉಗ್ದು ಊರಿನ ನಾಚೆಗೆ ಹಾಕಿದ್ರು. ಇವನಿಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡಿ ಮಾತಾಡಿ ನನ್ಗಿನ್ನು ಯಾರು ಹೆಂಗ್ ಕೊಟ್ಟಿಲ್ಲ. ಮೈಸಾನ್, ವಸಂತ ಕಾಲ ಬಂದಾಗ ಮಾವು ಚಿಗುರಬೇಕು, ಕಂಕಣ ಭಾಗ್ಯ ಕೂಡಿ ಬಂದಾಗ ಮದ್ವೆ ಆಗ್ಬೇಕು ಮೈಸಾನ್. ಯಾವಾಗ ಕಂಕಣ ಬಗ್ಗೆ ಕೂಡ್ ಬರೋದು? ಬರೋ ವಸಂತನೆಲ್ಲ ಇವನೇ ಕಟ್ಕೊಂಡ್ ಮದ್ವೆ ಆಗ್ತಿದ್ರೆ ನನಗೆಲ್ಲಪ್ಪ ಸಿಗುತ್ತೆ? ಕಂಕಣ ಭಾಗ್ಯ ಇವತ್ ಕೂಡ್ ಬರುತ್ತೆ, ನಾಳೆ ಕೂಡ್ ಬರುತ್ತೆ ಅಂತ ಕಾದು ಕಾದು 30-40 ಇದ್ದಿದ್ದು 1 ಎಕರೆ ಆಗಿದೆ. ಮೈಸಾರ
ನನ್ನ ಮಕ್ಕಳ ನನ್ನ ಫ್ರಸ್ಟ್ರೇಷನ್ ಬಗ್ಗೆ ತೋರ್ಸ್ಕೊಂಡ್ರು ಅಂದ್ರೆ ನಿಮ್ಮ ಫ್ರಸ್ಟ್ರೇಷನ್ ಬಗ್ಗೆ ತೋರ್ಸ್ಕೊಂಡು ನಿಮ್ಮ ಫ್ಲಾಶ್ ಬ್ಯಾಕ್ ಮಾತಾಡ್ತಿದ್ದೀರಲ್ಲ. ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಯಾಕ? ಏನಪ್ಪ ಮಕ್ಕಳು ನೀವು? ಅಯ್ಯಪ್ಪ ನಿಮ್ಮನೆ ಬಂದೆ ಬಂದಲ್ಲ, ಮೆಟ್ಟು ತಗೊಂಡ್ ಫೈಡ್ ಫೈಡ್ ಅಂತ ನೋಡ್ಕೋಬೇಕು. ಕಾಲು ಕಡಿತಾಯ್ತು. ಏ ನಡೀಲಿ ನಿನ್ ಹೆಂಡತಿ ನೋಡಿದ್ರೆ ಸಕ್ಕ ತಗೊಳ್ ಸೀತಾರಾಮ್. ನನ್ನ ಮಗನ ನನ್ನ ಹೆಂಡತಿ ಸಕ್ಕ ತಗೊಳ್ಳೆ, ನನ್ನ ಹೆಂಡತಿ ಸಕ್ಕ ತಗೊಳ್ಳೆ, ನನ್ನ ಹೆಂಡತಿ ಸಕ್ಕ ಅಪ್ಪ ನಾನ್ ಚಿಕ್ಕವನಾಗಿದ್ದಾಗಿಂದನೂ ನೀನ್ ಹಿಂಗೇನೆ. ರಾಗಿ ಹಿಟ್ಟು ತಗೊಂಡ್ಬರ್ತಾನೆ ಅಂತ ನಾನು ನಮ್ಮ ಅಮ್ಮನು ಕಾಯ್ತಾ ಇದ್ರೆ ಇವನು ರಾಮಕ್ಕನ್ ಕರ್ಕೊಂಡು ರಾಗಿ ಹೊಲದಲ್ಲಿ ಜಾಲಿ ಸೌದೆ ತಗೊಂಡ್ ಬರ್ತಾನೆ ಅಂತ ನಾನು ನಮ್ಮಮ್ಮನ ಒಲೆ ಮುಂದೆ ಕಾಯ್ಕೊಂಡು ಕೂತಿದ್ರೆ ಇವನು ಜಾಜಿ ಜೊತೆ ಜಾಜಿಯ ಹೂ ಚಂದ. ಮೈಸಾನ್ ನೋಡು, ನಿನ್ನ ಕಹಿ ಘಟನೆಗಳೇ ನನ್ನ ಸಿಹಿ ನೆನಪುಗಳು ಮೈಸಾನ್. ನೋಡು, ಮಕ್ಕಳ ಬಗ್ಗೆ ಅಪ್ಪ ಕಂಪ್ಲೇಂಟ್ ಮಾಡಿದ್ರೆ ಕೇಳೋರ್ಗ್ ಚೆನ್ನಾಗಿರುತ್ತೆ, ಮಕ್ಕಳ ಅಪ್ಪನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೆ ಕೇಳೋರ್ಗ್ ಚೆನ್ನಾಗಿರೋಲ್ಲ ಮೈಸಾನ್. ಹೆಂಗ್ ಚೆನ್ನಾಗಿರುತ್ತಪ್ಪ ಅಂತ ಕ್ಯಾರೆಕ್ಟರ್ ಅಲ್ಲ ನಿಂದು. ಅಡಿಗೆ ಹೇಳಕ್ ಬಂದ್ಬಿಟ್ಟ. ಒಳಗಡೆ ಹೋಗಿ ಅಡಿಗೆ ಮಾಡ್. ಅಡ್ಗೆ 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 ನನಗೆ ಹೇಳ್ತಾನೆ ನನಗೆ. ಲೇ ಮುತ್ತ, ನಿನ್ ಮಗನ ಹತ್ರ ಅಷ್ಟು ಉಗಿಸ್ಕೊತಿಲ್ಲ, ನಿಂಗ್ ಮಾನ ಮರ್ಯಾದೆ ಇಲ್ವಾ? ತಗೋ ಇಲ್ಲಿ 20 ರೂಪಾಯಿ ತಗೋ ಇಲ್ಲಿ. ಕೊಡೋದು ಯಾವ್ದೋ ಮನ ಮರ್ಯಾದೆ ಬಂದ್ಬಿಟ್ಲು ಮಾನ ಮರ್ಯಾದೆ ಬಗ್ಗೆ ಮಾತಾಡಕ್ಕೆ. ತಪ್ಪಿಸಿದ್ದೆ ಅಷ್ಟಕ್ಕೆ ಯಾಕೆ ಮಕನ ಒಳಗೆ ತೊಟ್ಟಿರೋ ತಂಬಿಟ್ ಮಾಡ್ಕತ್ತೀಯ? ಬಾ ಒಂದ್ ಡ್ಯಾನ್ಸ್ ಆಡಮ್ಮ. ಯಾಕೆ ಆಕ್ಟಿವ್ ಆಗ್ಬಿಡ್ತೀಯ. 60ರಲ್ಲಿ ಅರಳು ಮಾಡೋ ಅಂತಾರಲ್ಲ, ಇದಕ್ಕೇನಾ? 60ರಲ್ಲಿ ಅರಳು ಮರಳು ಅಲ್ಲ, ಮರಳಿ ಅರಳು. ಇರ್ಲಿ ಬಾ ಒಂದ್ ಡ್ಯಾನ್ಸ್ ಆಡಮ್ಮ. ಹೋಗು, ನಂಗೆ ಸುಸ್ತಾಯ್ತದ. ಏನ್ ಕಾಲ್ ದುಡ್ಗಿರೋ ಏನೋ, ಪಿಜ್ಜಾ ಬರ್ಗರ್ ತಿಂದು ತಿಂದು ಒಳ್ಳೆ ಅನ್ನ ಬಸಿಯೋ ಮಕ್ರೆ ಆದಂಗ ಆಗ್ಬಿಟ್ಟಿರ್ತಾರೆ. ನೀನು ಒಂದ್ ಕೆಲ್ಸ ಮಾಡು, ಬೆಳಿಗ್ಗೆ ಎದ್ದು ಒಂದು ಪ್ಲೇಟ್ ತೌಡು, ಒಂದು ಚೆಂಬು ಕಲ್ಗಜ್ ಕುಡಿ, ಒಳ್ಳೆ ಚಂಗು ಚಂಗು ಚಂಗ್ ಅಂತ ಹಾರ್ಬಿಡ್ತೀಯ. ಅದು ಹಸು ಕುಡಿಯೋದಲ್ವಾ? ಅದಕ್ಕೆ ಅಲ್ವಾ ನಾನು ಹಿಂಗೆ ಹೇಳಿತ್ತು. ಇರ್ಲಿ ಡ್ಯಾನ್ಸ್ ಆಡಮ್ಮ ಬಾ. ನೀನ್ ಬರ್ದೇ ಇದ್ರೇನು, ನಾನು ಒಬ್ನೇ ಆಡ್ಕತೀನಿ ಅಂದೆ. ಬರ 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 ದೇವಸ್ಥಾನಕ್ಕೆ ಬರೋಣ ಬಾ. ಅಬ್ಬಾ ಬಾ 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 ಎಂತ ಲೊಕೇಶನ್ ಕಣೆ. ಇರಿ ಒಂದ್ ಸೆಲ್ಫಿ ತಗೊಳ್ಳೋಣ. ಓ ಸೀತಾರಾಮ್, ಮತ್ತೆ ಮರ್ತಿದೆ ಬಿದಿಗೆ ಬಂದ್ಬಿಟ್ನ. ಹೋಗಿ ಬಂದು ಒಳಕಲ್ಗೆ ನಾನೇ ಕಾಲಿಟ್ಟಂಗ ಆಯ್ತಲ್ಲಪ್ಪ. ಸೀತಾರಾಮ್ ಸಾಮ್ರಾಣಿ ತಾತ, ಸಾಮ್ರಾಣಿ ತಾತ ಅಂತ ಇದೆಯಾ ಮಗನೇ? ಉಸೇನ್ ಬೋಲ್ಟ್ ಜೊತೆ ಓಡಕ್ ಶುರು ಮಾಡಿದ್ರೆ ನಾನೇ ಮೊದ್ಲು ಓಡಾಗ್ಬಿಟ್ಟಿರ್ತೀನಿ.